ಶಬರಿಮಲೆಯಲ್ಲಿ ಅಯ್ಯಪ್ಪ ಸ್ವಾಮಿಗೆ ನಡೆಯುವಂತಹ ಅತ್ಯಂತ ಪ್ರಮುಖ ಮತ್ತು ಪವಿತ್ರವಾದಂತಹ ಪೂಜೆಗಳಲ್ಲಿ ಉಚ್ಚ ಪೂಜೆ ಕೂಡ ಒಂದು. ಸಾಮಾನ್ಯವಾಗಿ ಈ ಪೂಜೆಯನ್ನು ಮಧ್ಯಾಹ್ನದ ಅವಧಿಯಲ್ಲಿ ಮಾಡ್ತಾರೆ. ಈ ಪೂಜೆ ಮಧ್ಯಾಹ್ನದ ಮುಖ್ಯ ಪೂಜೆಯಾಗಿದ್ದು ಸ್ವಾಮಿ ಅಯ್ಯಪ್ಪನಿಗೆ ವಿಶೇಷವಾದಂತಹ ನೈವೇದ್ಯಗಳನ್ನು ಮತ್ತು ಆರಾಧನೆಗಳನ್ನು ಸಲ್ಲಿಸುವಂತಹ ಸಮಯವಾಗಿದೆ. ಈ ಪೂಜೆ ನಡೆದ ನಂತರ ಮಧ್ಯಾಹ್ನದ ವಿಶ್ರಾಂತಿಗಾಗಿ ದೇವಸ್ಥಾನದ ನಡೆ ಅಂದರೆ ಬಾಗಿಲನ್ನು ಸ್ವಲ್ಪ ಕಾಲ ಮುಚ್ಚಲಾಗುತ್ತೆ. ಉಚ್ಚ ಪೂಜೆ ಸಂದರ್ಭದಲ್ಲಿ ಅಯ್ಯಪ್ಪ ಸ್ವಾಮಿಗೆ ವಿಶೇಷವಾದ ಕಳಶಾಭಿಷೇಕವನ್ನು ಹಾಗೂ ಪಂಚಾಮೃತ ಅಭಿಷೇಕಗಳನ್ನು ಮಾಡ್ತಾರೆ. ಈ ಅಭಿಷೇಕಗಳನ್ನು ಮಾಡಿದ ನಂತರ ಸ್ವಾಮಿಯನ್ನು ಸುಂದರವಾಗಿ ಅಲಂಕಾರ ಮಾಡ್ತಾರೆ. ಈ ಪೂಜಾ ಸಮಯದಲ್ಲಿ ಸ್ವಾಮಿ ಅಯ್ಯಪ್ಪನಿಗೆ ಅತ್ಯಂತ ಪ್ರಿಯವಾದಂತಹ ಇಡಿಚು ಪಿಳಿಂಜ ಪಾಯಸಂ ಅಥವಾ ವಿಶೇಷವಾದ ಬೆಲ್ಲ ಕೊಬ್ಬರಿ ಪಾಯಸವನ್ನು ಮಹಾನೈವೇದ್ಯವಾಗಿ ಸಮರ್ಪಿಸಲಾಗುತ್ತದೆ. ನೈವೇದ್ಯ ನಂತರ ಮಂತ್ರಘೋಷಗಳು, ಶಂಖನಾದ ಮತ್ತು ಘಂಟಾನಾದಗಳ ನಡುವೆ ಅಯ್ಯಪ್ಪ ಸ್ವಾಮಿಗೆ ಕರ್ಪೂರದ ಮಹಾ ಆರತಿಯನ್ನು ಬೆಳಗಲಾಗುತ್ತೆ. ಈ ದೃಶ್ಯವನ್ನು ನೋಡಲು ನಮ್ಮ ಎರಡು ಕಣ್ಣು ಸಾಲದು. ಹಾಗೆ ಮಂಡಲ ಪೂಜೆ ಮತ್ತು ಮಕರ ವಿಳಕ್ಕು ಉತ್ಸವಗಳ ಸಂದರ್ಭದಲ್ಲಿ ಉಚ್ಚ ಪೂಜೆಗೂ ಮುನ್ನ ದೇವಸ್ಥಾನದ ಮುಖ್ಯ ತಂತ್ರಿಗಳ ನೇತೃತ್ವದಲ್ಲಿ 25 ಕಲಶಗಳ ಕಲಶಾಭಿಷೇಕ ಅಥವಾ ಲಕ್ಷಾರ್ಚನೆಯಂತಹ ವಿಶೇಷವಾದಂತಹ ತಾಂತ್ರಿಕ ಪೂಜೆಗಳು ನಡೆಯಲಾಗುತ್ತೆ. ಈ ಉಚ್ಚ ಪೂಜೆ ನಡೆದ ನಂತರ ನಮಗೆಲ್ಲ ಗೊತ್ತಿರುವ ಹಾಗೆ ಸ್ವಲ್ಪ ಸಮಯದವರೆಗೆ ದೇವಸ್ಥಾನದ ಬಾಗಿಲನ್ನು ಕ್ಲೋಸ್ ಮಾಡಲಾಗುತ್ತದೆ. ಇಂತಹ ಸಮಯದಲ್ಲಿ ಯಾರಾದರೂ ಕೂಡ ಆ ಪೂಜೆಯನ್ನು ಕಣ್ತುಂಬಿಕೊಂಡರೆ ಅವರೇ ಧನ್ಯರು. ಭೂತನಾಥ ಸದಾನಂದ ಸರ್ವಭೂತದಯಾಪರ ರಕ್ಷ ರಕ್ಷ ಮಹಾಬಾಹು ಶಾಸ್ತ್ರೇ ತುಭ್ಯಂ ನಮೋ ನಮಃ. ಯತ್ರ ಯತ್ರ ಶರಣುಘೋಷ ಮಂತ್ರಂ ತತ್ರ ತತ್ರ ಅಯ್ಯಪ್ಪ ಸ್ವಾಮಿಯ ಅನುಗ್ರಹ. ನನ್ನ ಮನಸ್ಸಾಡುವ ರಸನೇ ಶರಣಮಯ್ಯಪ್ಪ.